ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಒಂದು ಬಹುಮುಖ್ಯವಾದ ವಿಷಯ ಬಗ್ಗೆ ಮಾತನಾಡೋಣ. ಬಿಯರ್ ಕುಡಿಯೋದು ದೇಹಕ್ಕೆ ಯಾವ ಲಾಭ ಹಾನಿ ಕೊಡುತ್ತದೆ? ಇಂದಿನ ಯುವಕರಲ್ಲಿ ಇದರ ಬಗ್ಗೆ ಕೂಡ ಹೆಚ್ಚಾಗುತ್ತಿದೆ. ಅದರಿಂದ ಫ್ಯಾಕ್ಟ್ ಜೊತೆಗೆ ಸೈನ್ಸ್ ಜೊತೆ ಸರಳ ಮಾತಿನಲ್ಲಿ ಸಂಪೂರ್ಣ ತಿಳಿಯೋಣ. ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವಿಡಿಯೋವನ್ನು. ಇಂದಿನ ಯುವಕರ ಟ್ರೆಂಡ್, ಇವತ್ತು ಪಾರ್ಟಿಯಲ್ಲಿ ಬರ್ತ್ಡೇ ಇರಲಿ, ಸೆಡ್ನೆಸ್ ಇರಲಿ, ಸೆಲೆಬ್ರೇಷನ್ ಇರಲಿ, ಬೀರ್ ತೆಗೆದುಕೊಂಡು ಚಿಲ್ ಮಾಡೋಣ ಅನ್ನೋದು ಸಾಮಾನ್ಯವಾಗಿದೆ. ಸಾಫ್ಟ್ ಡ್ರಿಂಕ್ಗಿಂತಲೂ ಕೂಡ ಮದ್ಯವನ್ನೇ ಹೆಚ್ಚು ಬಳಸೋದು ಟ್ರೆಂಡ್ ಆಗಿದೆ. ಆದರೆ ಇದು ಯಾಕೆ ಜನರ ಅಸೆಪ್ಷನ್ ಆಗಿರುವಂಥದ್ದು? ಪ್ಯಾಷನ್, ರಿಲ್ಯಾಕ್ಸೇಷನ್ ಫೀಲ್ ನಿಜ ದೇಹದ ಒಳಗೆ ಅದು ಹೋದಾಗ ಅದರ ಆಟ ಡೋಪಾಮಿನ್. ನಾವು ಬೀರ್ ಕುಡಿದರೆ ದೇಹದ ಡೋಪಾಮಿನ್ ಅನ್ನುವ ರಾಸಾಯನಿಕ ಬಿಡುಗಡೆ ಆಗುತ್ತದೆ. ಇದು ಪ್ಲೆಜರ್ ಹಾರ್ಮೋನ್, ಅಂದರೆ ನಾವು ಸಂತೋಷವಾಗಿದ್ದಂತೆ ಫೀಲ್ ಆಗುತ್ತದೆ. ಸ್ಟ್ರೆಸ್ ಕಡಿಮೆ ಆಗಿದ್ದಂತೆ, ಮೈಂಡ್ ರಿಲ್ಯಾಕ್ಸ್ ಆಗಿದ್ದಂತೆ, ಮೂಡ್ ಒಳ್ಳೆಯದಾಗಿದೆ ಅನಿಸುತ್ತದೆ. ಅದಕ್ಕೆ ಇಲ್ಲಿ ಲಿವರ್ಗೆ ಕೆಲಸ ಮಾಡ್ತಿದೆ. ಆಲ್ಕೋಹಾಲ್ ನಮ್ಮ ದೇಹಕ್ಕೆ ಬಂದಾಗ ಮೊದಲಿಗೆ ಲಿವರ್ ಅದನ್ನು ಹ್ಯಾಂಡಲ್ ಮಾಡಬೇಕು. ಲಿವರ್ ಏನು ಮಾಡುತ್ತದೆ? ಆಲ್ಕೋಹಾಲನ್ನು ಬಾಡಿಗೆ ಸೇಫ್ ಆಗಿರುವ ರೂಪಕ್ಕೆ ಕನ್ವರ್ಟ್ ಮಾಡುತ್ತದೆ. ನಂತರ ಅದನ್ನು ಯೂರಿನ್ ಮೂಲಕ ಹೊರಹಾಕುತ್ತದೆ. 1 ಬಾಟಲ್ ಇದ್ದರೆ ಸರಿ, ಆದರೆ ವಾರಕ್ಕೆ 4 5 ಬಾಟಲ್ ಇದ್ದರೆ ಲಿವರ್ಗೆ ಹೆಚ್ಚು ಕೆಲಸ ಸ್ಟ್ರೈನ್ ಆಗಬಹುದು, ಸ್ಲೋಲಿ ಡ್ಯಾಮೇಜ್ ಆಗಬಹುದು. ಮುಂದಿನ ಇದರ ಪರಿಣಾಮ ಫ್ಯಾಟ್ ಲಿವರ್ ಸಿರೋಸಿಸ್, ವರ್ಸ್ಟ್ ಕೇಸ್ ಲಿವರ್ ಫ್ಯೂಚರ್. ಲಿವರ್ ಇಲ್ಲ ಅಂದರೆ ಲೈಫ್ ಇಲ್ಲ. ಜೀರ್ಣಕ್ರಿಯೆ ಮೇಲೆ ಪರಿಣಾಮ, ಬೀರ್ ಜಾಸ್ತಿ ಕುಡಿದರೆ ಹೊಟ್ಟೆಗೆ ಜೀರ್ಣ ಆಗುವುದಿಲ್ಲ. ಅಸಿಡಿಟಿ, ಗ್ಯಾಸ್ಟ್ರಿಕ್ ಬ್ಲಾಸ್ಟಿಂಗ್, ದೇಹಕ್ಕೆ ಬೇಕಾದ ಪೋಷಕಾಂಶ ಬಾಡಿಗೆ ಸೇರುವುದಿಲ್ಲ. ಕುಂದುಕೊರತೆ ಆಗುತ್ತದೆ, ಅಂದರೆ ಮುಖಾಂತರ ಹೆಲ್ತ್ ಬೇಸ್ ಯಾಕಾಗುತ್ತದೆ. ವೀಕ್ಷಕರೇ, ಇಲ್ಲಿ ರೆಗ್ಯುಲರ್ ಕುಡಿಯೋದು ಏಕೆ ಅಪಾಯ? ಪ್ರತಿಯೊಂದು ದಿನ ಕುಡಿಯೋದವರು ಹೇಳುತ್ತಾರೆ, ನನಗೆ ಏನೂ ಆಗುವುದಿಲ್ಲ, ಆದರೆ ದೇಹದೊಳಗೆ ಅಂಗಾಂಗಗಳು ನಿತ್ಯವಾಗಿ ಕೆಲಸ ಮಾಡುತ್ತೇವೆ. ಒತ್ತಡದಲ್ಲಿ ಕಣ್ಣು ಕಾಣುವುದಿಲ್ಲ, ಆದರೆ ಅವು ಸೈಲೆಂಟ್ ಡ್ಯಾಮೇಜ್ ಆಗ್ತೇವೆ. ಹೌದು, ಬೀರು ಕೆಲವು ಲಾಭಗಳು ಇವೆ. ಲಿಮಿಟ್ ಇದ್ದರೆ ಲಾಭ ಇರುತ್ತದೆ. ಬೀರ್ ತಯಾರಾಗುವುದು ಜೋಳ ಹಾಪ್ಸ್ ಎಸ್ಟ್. ಇದರಲ್ಲಿರುವ ಕೆಲವು ವಿಟಮಿನ್ಸ್, ಕೆಲವು ಮಿನರಲ್ಸ್, ಆಂಟಿಆಕ್ಸಿಡೆಂಟ್ ಇವು ಕಂಟ್ರೋಲ್ಡ್ ಸೇವೆಯಲ್ಲಿ ಸಹಾಯ ಮಾಡಬಹುದು. ಲಾಭ, ಹೃದಯ ಆರೋಗ್ಯಕ್ಕೆ ಸ್ವಲ್ಪ ಸಪೋರ್ಟ್. ಹೌದು, ಬೀರು ಕೆಲವು ಲಾಭಗಳು ಇವೆ. ಲಿಮಿಟ್ ಇದ್ದರೆ ಲಾಭ ಇರುತ್ತದೆ. ಬೀರ್ ತಯಾರಾಗುವುದು ಜೋಳ ಹಾಪ್ಸ್ ಎಸ್ಟ್. ಇದರಲ್ಲಿರುವ ಕೆಲವು ವಿಟಮಿನ್ಸ್, ಕೆಲವು ಮಿನರಲ್ಸ್, ಆಂಟಿಆಕ್ಸಿಡೆಂಟ್ ಇವು ಕಂಟ್ರೋಲ್ಡ್ ಸೇವೆಯಲ್ಲಿ ಸಹಾಯ ಮಾಡಬಹುದು. ಲಾಭ, ಹೃದಯ ಆರೋಗ್ಯಕ್ಕೆ ಸ್ವಲ್ಪ ಸಪೋರ್ಟ್. ರಿಲ್ಯಾಕ್ಸೆನ್ಸ್, ಅನ್ಎಕ್ಸೆಂಟಿಲಿಟಿ ಸ್ವಲ್ಪ ಕಡಿಮೆ, ಸ್ಲೀಪ್ ಸುಧಾರಣೆ. ಆದರೆ ಲಿಮಿಟ್ ಮೀರಿದರೆ ಹಾನಿಯೂ ಕೂಡ ಹೆಚ್ಚಾಗಬಹುದು. ಬಿಯರ್ ಬೆಲಿ ಫ್ಯಾಟ್ ಮಿಷನ್, ಪಾರ್ಟಿ ಸಮಯದಲ್ಲಿ ಕುಡಿಯೋದು ಕ್ಯಾಲೋರಿಯಸ್. ಬಾಡಿ ಬಿಲ್ಡಿಂಗ್ ಮಾಡಬೇಕು, ಬಿಯರ್ ಉತ್ತಮವಲ್ಲ, ಕುಡಿಯಬೇಕು ಅಂತ ಬಹಳಷ್ಟು ಜನ ಹೇಳ್ತಿದ್ದಾರೆ. ಬಹಳ ಜನ ಕೇಳುತ್ತಿದ್ದಾರೆ, ಬಿಯರ್ ಕುಡಿದ್ರೆ ಬಾಡಿ ಬಿಲ್ಡಿಂಗ್ ಆಗುತ್ತಾ? ಉತ್ತರ ಬೇಡ. ಬಾಡಿ ಬಿಲ್ಡಿಂಗ್ ಆಗೋಕೆ ಬೇಕಾಗುವುದು ಪ್ರೋಟೀನ್, ವರ್ಕೌಟ್, ರೆಸ್ಟ್, ಡಿಸಿಪ್ಲಿನ್. ಬೀರ್ನಲ್ಲಿ ಕ್ಯಾಲೋರೀಸ್ ಇದೆ, ಮಸ್ಕಲ್ಸ್ ಬಾಡಿ ಮಾಡುವ ಪ್ರೋಟೀನ್ ಇಲ್ಲ. ಎಕ್ಸ್ಕ್ಲೂಸಿವ್ ಬಿಯರ್ ಫ್ಯಾಟ್ ಸ್ಟಾಮಿನಾ ಡ್ರಾಪ್, ಮಸ್ಕಲ್ ಲಾಸ್. ಹ್ಯಾಂಗೋವರ್ ಯಾಕೆ ಬರುತ್ತದೆ? ರಾತ್ರಿ ಕುಡಿದ ಬಳಿಕ ಬೆಳಗ್ಗೆ ತಲೆನೋವು, ಉಬ್ಬಸ, ಬಾಯಿಲಿ ಒಣತನ, ಇವೆಲ್ಲ ಲಿವರ್ಗೆ ಒತ್ತಡ ಬಂದ ಸಿಸ್ಟಮ್. ದೇಹ ನೀರನ್ನು ಹೆಚ್ಚು ಹೊರಹಾಕುತ್ತದೆ. ಡೈಹೈಡ್ರೇಷನ್ ಅದಕ್ಕೆ ಹೆಚ್ಚು ರೆಡೆನ್ಸ್ ಮಾಡುತ್ತದೆ. ರೆಗ್ಯುಲರ್ ಯೂಸ್ಗಳಿಗೆ ಫ್ಯೂಚರ್ ರಿಸ್ಕ್ ಏನು? ಫ್ಯಾಟಿ ಲಿವರ್, ಡಿಸಿಬಿಟಿಸ್ ಚಾನ್ಸ್, BP ಇನ್ಕ್ರೀಸ್, ಮೆಮೊರಿ ಕಡಿಮೆ, ಡೈಜೆಷನ್. ಹಾಗಿದ್ದರೆ ವೀಕ್ಷಕರೇ ವಿಧಾನ ಏನು? ಹಾಗಿದ್ದರೆ ಸುರಕ್ಷಿತ ವಿಧಾನ ಏನು ಅಂದರೆ, ವೀಕಿಗೆ 1 ಬಾಟಲ್ ಸಾಕು. ಬಿಂಗರ್ ಡ್ರಿಂಕಿಂಗ್ ಬೇಡ, ಅಂದರೆ ಜಾಸ್ತಿ ಕುಡಿಯೋದು ಬೇಡ. ಎಂಟಿ
ಸ್ಲೋಮೋಚ್ ಬೇಡ. ವಾಟರ್ ಜೊತೆಗೆ ಕುಡಿದು ಹೈಡ್ರೇಟೆಡ್ ಇರಬೇಕು. ವರ್ಕೌಟ್ ಪ್ಲಸ್ ಪ್ರಾಪರ್ ಫುಡ್ ಇರಬೇಕು. ಬಾಡಿ ಬಿಲ್ಡಿಂಗ್ ಈಸ್ ಗೋಲ್. ಬೀರ್ ಬಿಟ್ಟು ಎಗ್, ಚಿಕನ್, ಫಿಶ್, ಗ್ರೀನ್ ವೆಜಿಟೇಬಲ್, ಸ್ಪ್ರೌಟ್ಸ್, ಗ್ರೌಂಡಿನಟ್ಸ್, ವೇ ಪ್ರೋಟೀನ್. ಬಜೆಟ್ ಇದ್ದರೆ ಇವು ಮಸ್ಕಲ್ ಬಿಲ್ಡ್ ಮಾಡುತ್ತದೆ. ಕನ್ಸಿಕ್ಲೇಷನ್ ಬಿಯರ್ ಲೈಫ್ ಎಂಜಾಯ್ ಮಾಡಲು ಒಂದು ಪಾರ್ಟ್ ಆಗಿರಬಹುದು. ಆದರೆ ಇಂಥ ಮಾಹಿತಿಗಳು ನಿಮಗೆ ಉಪಯೋಗವಾದರೆ ಲೆಫ್ಟ್ ಸೈಡ್ ಪ್ಲೇಲಿಸ್ಟ್ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೆಲ್ತ್ ಸೀಕ್ರೆಟ್ನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.